ಧಾರವಾಡ ಹೈಕೋರ್ಟ್ ಪೀಠಕ್ಕೂ ಕೂಡ ಬಾಂಬ್ ಬೆದರಿಕೆಯ ಸಂದೇಶ. ಬೆದರಿಕೆ ಮೇಲ್ಬೆನ್ನಲ್ಲೇ ಹೈಕೋರ್ಟ್ ಬಳಿ ಹೈ ಅಲರ್ಟ್ ಮಾಡಲಾಗಿದೆ. ಬಾಂಬ್ ನಿಷ್ಕ್ರಿಯ ಹಾಗೂ ಶ್ವಾನ ದಳದಿಂದ ಕೋರ್ಟ್ ಆವರಣ ತಪಾಸಣೆ ಮಾಡಲಾಯಿತು. ಧಾರವಾಡ ಹೈಕೋರ್ಟ್ ಪೀಠಕ್ಕೂ ಕೂಡ ಇವತ್ತು ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಇದರ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆದರೂ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಬಂತು, ಶ್ವಾನ ದಳ ಸ್ಥಳಕ್ಕೆ ಬಂತು. ಸಂಪೂರ್ಣ ಪರಿಶೀಲನೆ ನಡೆಸಲಾಯಿತು. ಧಾರವಾಡ ಹೈಕೋರ್ಟ್ಗೆ ಸದ್ಯ ಈಗ ಮೇಲ್ ಮುಖಾಂತರ ಬಾಂಬ್ ಬೆದರಿಕೆ ಕರೆ ಬಂದಿರುವಂಥದ್ದು. ಸದ್ಯ ಈಗ ನಾವು ಹೈಕೋರ್ಟ್ ಎದುರುಗಡೆ ಇರುವಂಥದ್ದು ದೃಶ್ಯಗಳಲ್ಲಿ ತೋರಿಸಿದ್ದೇವೆ. ಪ್ರಮುಖವಾಗಿ ಇದು ಗರಗ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಹೈಕೋರ್ಟ್. ಸದ್ಯ ಈಗ ಪೊಲೀಸರು ಕೂಡ ಇಲ್ಲಿ ಅಂದರೆ ಒಳಗಡೆ ಹೋಗ್ತಿರ್ತಕ್ಕಂಥ ಎಲ್ಲ ವಕೀಲರನ್ನು ಸದ್ಯ ಈಗ ಹೊರಗಡೆ ಹಾಕ್ತಾ ಇರುವಂಥದ್ದು. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ವಕೀಲರನ್ನು ಸದ್ಯ ಈಗ ಹೈಕೋರ್ಟಿಂದ ಹೊರಗಡೆ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಕೋರ್ಟ್ ಅಂದರೆ ಬೆಳಗ್ಗೆ 10 ಗಂಟೆಗೆ ಒಳಗಡೆ ಹೋದಂಥ ಎಲ್ಲ ಕಾರುಗಳು ಕೂಡ ಸದ್ಯ ಈಗ ಹೊರಗಡೆ ಹೋಗ್ತಿರುವಂಥದ್ದು. ಸ್ಥಳದಲ್ಲಿ ಗರಗ್ CPI ಕೂಡ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ. ಇಲ್ಲಿರ್ತಕ್ಕಂಥ ವಕೀಲರಾಗಿರ್ಬೋದು ಮತ್ತು ಜನಸಾಮಾನ್ಯರು ಏನು ಕೋರ್ಟ್ಗೆ ತಮ್ಮ ಕೆಲಸಗಳಿಗೆ ಬಂದಿದ್ರು ಎಲ್ಲರನ್ನೂ ಕೂಡ ಸದ್ಯ ಈಗ ಹೊರಗಡೆ ಹಾಕಿರುವಂಥದ್ದು. ಸರ್, ಯಾಕೆ ಹೊರಗೆ ಬರ್ತಾ ಇದ್ರೆ? ಏನು ಇದು ಬಾಂಬ್ ಬಿಟ್ಟಾರ ಅಂತ ಒಂದು ಸುದ್ದಿ ಬಂದದ್ರಿ ಕೋರ್ಟ್ನಾಗ. ಅದ್ರ ಸಂಬಂಧ ಎಲ್ಲ ಪ್ರೊಟೆಕ್ಷನ್ ಸಂಬಂಧ ಎಲ್ಲರೂ ಹೊರಗೆ ಹಾಕ್ಲತ್ತಾರ. ಎಷ್ಟೊತ್ತಿಗೆ ನಿಮಗೆ ಹೊರಗೆ ಹಾಕಿದ್ದು? ಈಗ 1:30ಗೆ. ಏನು ಹೇಳ್ತಾ ಇದ್ದಾರೆ ಪೊಲೀಸರು? ಏನಿಲ್ಲ ಸರ್, ಅದೇ ಅವ್ರಿಗೇನೋ ಮೇಲ್ ಬಂದಿದೆ ಅಂತೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋತಿದ್ದಾರೆ. ಅದಕ್ಕೊಂದು 2 hours ಅವರ ಪ್ರೊಟೆಕ್ಷನಲ್ಲಿ ನಮ್ಮನ್ನ ಹೊರಗಡೆ ಹೋಗ್ರಿ ಅಂತ ಹೇಳ್ತಿದ್ದಾರೆ ಸರ್. ನಿಷ್ಕ್ರಿಯ ದಳ ತಂಡ ಬಂದಿದೆ ಒಳಗಡೆ? ಬಂದೆ ಸರ್, ಅವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಸ್ಥಳದಲ್ಲಿ ಸದ್ಯ ಈಗ ಗರಗ್ ಪೊಲೀಸರಾಗಿರ್ಬೋದು ಮತ್ತು SP ಅವರು ಕೂಡ ಸದ್ಯ ಈಗ ಭೇಟಿನೇ ನೀಡಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.